ನಮಸ್ಕಾರ ವೀಕ್ಷಕರೇ, ಟೈಮ್ಸ್ ಆಫ್ ಸಾಗರ ನ್ಯೂಸ್ಗೆ ಸ್ವಾಗತ. ನಾನು ಪಲ್ಲವಿ. ಕಾಲೇಜಿನಲ್ಲಿ 19 ವರ್ಷದಿಂದ ಕೆಲಸ ಮಾಡ್ತಾಯಿದ್ವಿ. ಅದಕ್ಕಿಂತ ಮೂರರಲ್ಲಿ ಸಾಗರ ಉಳಿವೇಲಿ ಮಾಡ್ತಾಯಿದ್ವಿ. ಇಬ್ಬರು ಮಕ್ಕಳು. ಅದ್ರ ಜೊತೆಗೆ ನನ್ನ ಧರ್ಮಪತ್ನಿ ಅದೇ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಹೈಸ್ಕೂಲ್ ವಿಭಾಗದಲ್ಲಿ ಸಹ ಶಿಕ್ಷಕಿಯಾಗಿ ಕೆಲಸ ಮಾಡ್ತಿದ್ದಾಳೆ. ಇಬ್ಬರು ಮಕ್ಕಳು, ಒಬ್ಬ ವಿಕಾಸ್ ವಿ ಅಂತ, ಇನ್ನೊಬ್ಬರು ವಿಂಧ್ಯ ಅಂತ. ವಿಕಾಸ್ ಮೊದಲಿಂದಲೂ ಸಹಿತ ನಾವು ಹೊಸನಗರದಲ್ಲಿ ಪ್ರಾಥಮಿಕ ಶಿಕ್ಷಣ ಮಾಡಿದ್ದೇವೆ. ಆನಂತರ 6ನೇ ಕ್ಲಾಸಿಂದ ಇಲ್ಲಿ ಸೆಂಟ್ ಜೋಸೆಫ್ನಲ್ಲಿ ಕನ್ನಡ ಮಾಧ್ಯಮದಲ್ಲಿ ಬಂದ. ಕೊನೆಗೆ MGM5ಯಲ್ಲಿ ಹೈಸ್ಕೂಲ್ ವಿದ್ಯಾಭ್ಯಾಸ ಮುಗಿಸಿ 1 ವರ್ಷ ಶಿವಮೊಗ್ಗದ ಪೇಸ್ ಕಾಲೇಜಿನಲ್ಲಿ ಫಸ್ಟ್ ಇಯರ್ ಮುಗಿಸ್ಕೊಂಡು ಸೆಕೆಂಡ್ ಇಯರ್ಗೆ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಸಾಗರಕ್ಕೆ 2ನೇ ವರ್ಷದಲ್ಲಿ ಇಲ್ಲಿಗೆ ಬಂದು ಜಾಯಿನ್ ಆದ. ಇಲ್ಲಿ ಉತ್ತಮವಾದಂಥ ಡಿಸ್ಟಿಂಕ್ಷನ್ನಲ್ಲಿ ಪಾಸಾಗಿ ನಂತರ ಆ ಒಂದು ಹಂತದಲ್ಲಿರುವಾಗಲೇ ಅವನಿಗೆ IIT ಆಗಿತ್ತು ಖರಗ್ಪುರಕ್ಕೆ. ಆದರೆ ಯಾಕೋ ದೂರ ಆಯಿತು, ಹೋಗೋದಕ್ಕೆ ಮನಸ್ಸು ಮಾಡಲಿಲ್ಲ. ಇಂಜಿನಿಯರಿಂಗಲ್ಲಿ ಒಳ್ಳೆ ರ್ಯಾಂಕ್ ಬಂತು, 2000 ಚಿಲ್ಲರೆ ರ್ಯಾಂಕ್ ಬಂತು. ಆನಂತರ NIಯಲ್ಲಿ END ವಿಭಾಗದಲ್ಲಿ ಮೈಸೂರು NIಯಲ್ಲಿ END ವಿಭಾಗದಲ್ಲಿ ಇಂಜಿನಿಯರಿಂಗ್ ಮುಗಿಸ್ಕೊಂಡ. ಅದಾದ ನಂತರ ಗೇಟ್ ಎಕ್ಸಾಮಲ್ಲಿ 25ನೇ ರ್ಯಾಂಕ್, 11ನೇ ರ್ಯಾಂಕ್, ಜಾಮಲ್ಲಿ 13ನೇ ರ್ಯಾಂಕ್ ಅಲ್ಲಿ ತೆಗೆದುಕೊಂಡು IIT ರೂಟ್ರಿಯಲ್ಲಿ ಅವನು ಮತ್ತೆ ಹೆಚ್ಚಿನ ವಿದ್ಯಾಭ್ಯಾಸ ಮಾಡೋದಕ್ಕೆ ಅಲ್ಲಿ ಕೊಟ್ಟ. ಅಲ್ಲಿ ಮುಗಿಸ್ಕೊಂಡು ನೆಕ್ಸ್ಟು ಈ DRDOದಲ್ಲಿ ಡಿಫೆನ್ಸ್ ಮಿನಿಸ್ಟ್ರಿಯಲ್ಲಿ ಅವನು ಕೆಲಸಕ್ಕೆ ಸೇರಿಕೊಂಡ ಸೈಂಟಿಸ್ಟ್ ಆಗಿ. ಅದಾದ ನಂತರ ಅವನು ಫಸ್ಟ್ ಟೈಮು UPSC ಮೇನ್ ಬಂದ. ಮೇನಲ್ಲಿ ಕ್ವಾಲಿಫೈ ಆಗಿ, ಆನಂತರ ಪ್ರಿಲಿಮ್ನಲ್ಲಿ ಕ್ವಾಲಿಫೈ ಆಗಿ, ಮೇನಲ್ಲಿ ಕ್ವಾಲಿಫೈ ಆಗಿ ಮೊನ್ನೆ 25ನೇ ತಾರೀಕು ಮಾರ್ಚ್ 25ರಂದು ಒಂದು ಇಂಟರ್ವ್ಯೂ ಇತ್ತು. ಇಂಟರ್ವ್ಯೂ ಮುಗಿದ ನಂತರ ಅದಕ್ಕೆ ಒಳ್ಳೆಯ ರೀತಿಯಾಗಿದ್ದಂಥ ಇಂಟರ್ವ್ಯೂದಲ್ಲಿ ಫೇಸ್ ಮಾಡಿ ಉತ್ತರವನ್ನು ಚೆನ್ನಾಗಿ ಕೊಟ್ಟಿದ್ದ. ಆಗ್ಬೋದು ಅನ್ನುವಂಥ ನಿರೀಕ್ಷೆ ಇತ್ತು. ಈ ರೀತಿಯಾಗಿರ್ತಕ್ಕಂಥ ರ್ಯಾಂಕ್ ಬರ್ತಾ ನಮಗೆ ಗೊತ್ತಿಲ್ಲ. ಆ ರ್ಯಾಂಕ್ ಬಂದು ಖುಷಿಯಾಗಿದೆ. ಅವನು ಸ್ವಂತ ಎಫರ್ಟ್. ಅವನು ಫೇಸ್ಬುಕ್ಕಿಂದ ದೂರ, ವಾಟ್ಸಪ್ಪಿಂದ ದೂರ, ಸಾಮಾನ್ಯವಾಗಿ TV ಅಥವಾ ಮೊಬೈಲಿಂದ ದೂರ, ಏನೆಲ್ಲ ಒಂದು ಏನೋ ಓದೋದ್ರಲ್ಲಿ ತೊಡಗ್ತಾನೆ. ದೇಶದ ಬಗ್ಗೆ ವಿಚಾರ ಮಾಡ್ತಕ್ಕಂಥದ್ದು, ಈಗಿನ ವಿದ್ಯಮಾನಗಳ ಬಗ್ಗೆ, ಅದರ ಬಗ್ಗೆ ಪೂರ್ಣವಾಗಿರ್ತಕ್ಕಂಥ ಮಾಹಿತಿ ತೆಗೆದುಕೊಳ್ತಾನೆ. ಮತ್ತು ಯಾರನ್ನೂ ಬ್ಲೇಮ್ ಮಾಡೋಣ, ಅವ್ರು ಹೀಗೆ ಇವರು ಹೇಗೆ ಅಂತ. ತನ್ನ ಕೆಲಸ ಇದನ್ನು ಬಿಟ್ಟರೆ ಮತ್ತೇನಿಲ್ಲ. ಅದೇ ಒಂದು ಸಾಧನೆ ಅಂತ ಹೇಳ್ಬೋದು. ಯಾಕಂದ್ರೆ ನಾವು ಕಲಾ ವಿಭಾಗದ ಇಬ್ಬರು ಶಿಕ್ಷಕರಾಗಿ, ಉಪನ್ಯಾಸಕರಾಗಿ ನಾವಿದ್ದರೆ, ಅವನು ವಿಜ್ಞಾನ ವಿದ್ಯಾರ್ಥಿಯಾಗಿ ಇಷ್ಟೆಲ್ಲ ಸಾಧನೆ ಮಾಡಿದರೆ ಅದಕ್ಕೆ ಸ್ವಂತ ಪರಿಶ್ರಮ ಅವನದೇ. ಅವನ ಮೇನ್ ಪರಿಶ್ರಮ ಅವನದು. ಅದಕ್ಕೆ ಬೆನ್ನೆಲುಬಾಗಿ ಅವಳ ತಂಗಿ ವಿಂಧ್ಯ ಸದಾಕಾಲ ಅಣ್ಣನಿಗೆ ಧೈರ್ಯ ತುಂಬತಕ್ಕಂಥ, ಆ ಸ್ಫೂರ್ತಿಯನ್ನು ತುಂಬತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ನಿಜವಾಗಿ ಆ ಒಂದು ಕ್ರೆಡಿಟು ತಂಗಿಗೆ ಸಹಿತ ಸೇರಬೇಕು. ತಂಗಿಯನ್ನು ಅತ್ಯಂತ ಪ್ರೀತಿಯಿಂದ ಕಾಣ್ತಕ್ಕಂಥ ಅಣ್ಣ, ಇವೆಲ್ಲ ಸಹಿತ ಅವನ ಒಂದು ಗುಣ, ಅವನ ಪರಿಶ್ರಮ ಇವತ್ತು ನಮಗೆ ನಿಜವಾಗ್ಲೂ ನಮಗೆ ಇವತ್ತು ಏನಾದರೂ ಆಗಿದೆ ಅಂದರೆ ವರದಳಿಯ ಶ್ರೀಧರ ಸ್ವಾಮಿಗಳ ಒಂದು ಅನುಗ್ರಹ ಮತ್ತು ನಮ್ಮ ಕುಲದೇವರುಗಳು ಇವರೆಲ್ಲರ ಒಂದು ಅನುಗ್ರಹ ಅವನ ಮೇಲಾಗಿ ಇವತ್ತೊಂದು ಒಳ್ಳೆಯ ರ್ಯಾಂಕ್ ಬಂದಿದೆ. ಇದು ನಮ್ಮ ಸಾಗರಕ್ಕೆ ಹೆಮ್ಮೆ. ನನ್ನ ಕಾಲೇಜಿನಲ್ಲಿ ಓದಿರ್ತಕ್ಕಂಥ ಒಬ್ಬ ವಿದ್ಯಾರ್ಥಿ ಇವತ್ತು ಒಂದು UPSCಯಲ್ಲಿ ಕ್ವಾಲಿಫೈ ಆಗಿದೆ ಅಂದರೆ ನಮ್ಮ ಕಾಲೇಜಿಗೆ ಸಹಿತ ಒಂದು ಕೀರ್ತಿ ಅಂತ ನಾನು ಭಾವನೆ ಮಾಡ್ತೀನಿ. ಯಾಕಂದರೆ ನಮ್ಮ ಉಪನ್ಯಾಸಕ ಬಳಗಾಗಿರ್ಬೋದು, ನಮ್ಮ ಫ್ರೆಂಡ್ ರ್ಯಾಂಕ್ ತೊಗೊಂಡಿದ್ದಾನೆ. ನಿಮಗೆ ಯಾವ ರೀತಿ ಸಂತೋಷ ಆಗ್ತಿದೆ? ಅಲ್ಲ, ತುಂಬ ಸಂತೋಷ ಆಯಿತು. ಅದನ್ನು ಬಾಯಿಂದ ವ್ಯಕ್ತಪಡಿಸ್ಲಿಕ್ಕೆ ಆಗಲ್ಲ. ಯಾಕೆಂದರೆ ಈಗ ನನಗೆ ಮಾತೇ ಬರ್ತಾ ಇಲ್ಲ ಅಂದರೆ ಅದು ಸಂತೋಷವನ್ನು ಹೇಳ್ಕೊಳ್ಳಿಕ್ಕಾಗಲ್ಲ. ಅಂದರೆ ನಿರಂತರ ಪ್ರಯತ್ನದಿಂದ ಒಳ್ಳೆ ಫಲ ಸಿಗತ್ತೆ ಅನ್ನೋದು ನನ್ನ ಮಗನ ನೋಡಿ ಅನಿಸಿದೆ. ನಾನು ಶಾಲೆ ಶಿಕ್ಷಕಿಯಾಗಿದ್ದಕ್ಕಾಗಿ ಶಾಲಾ ಮಕ್ಕಳಿಗೆ ತುಂಬ ಸಲ ಹೇಳ್ತಿದ್ದೆ, ಪ್ರಯತ್ನ ಪಡಿ, ಇವತ್ತೆಲ್ಲ ನಾಳೆ ಯಶಸ್ಸು ಸಿಗತ್ತೆ ಅಂತ. ಆದರೆ ನಮ್ಮ ಜೀವನದಲ್ಲೇ ಇದು ಆಯಿತು. ಅಂದರೆ ನಮಗೆ ಇಷ್ಟು ಒಳ್ಳೆಯ ರ್ಯಾಂಕ್ ಬರುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ಅಂದರೆ ಅವನು ಬರೆದಿರ್ತಾನೆ, ಅವನಿಗೆ ಅದು ಗೊತ್ತಿರ್ತಿತ್ತು. ಆದರೆ ನಮಗೆ ಆ ರೀತಿ ಗೊತ್ತಿರಲಿಲ್ಲ. ಆಗತ್ತೇನೋ ಅಂತಲೂ ಅಂದ್ಕೊಂಡಿದ್ವಿ. ಆಗದೇ ಇದ್ದರೆ ನಾವು ಬೇಜಾರೂ ಇರಲಿಲ್ಲ. ಯಾಕೆಂದರೆ ಈಗಾಗಲೇ ಅವನು ಒಳ್ಳೆ ಜಾಬಲ್ಲೇ ಇದ್ದ. ಹಾಗಾಗಿ ನಮಗೆ ಅದು ನಾನು ಅವನಿಗೆ ಧೈರ್ಯ ತುಂಬ್ತಾ ಇದ್ದೆ. ಅಕಸ್ಮಾತ್ ಆಗಿಲ್ಲ ಅಂದರೆ ಬೇಜಾರು ಮಾಡ್ಕೊಳ್ಳೋದು ಬೇಡ, ದೇವರು ಈಗಾಗಲೇ ನಮಗೆಲ್ಲದೂ ಕೊಟ್ಟಿದ್ದಾನೆ ಅಂತ. ಅವನು ಅದೇ ರೀತಿಯಲ್ಲೇ ಇದ್ದ.
ಆದರೂ ಒಳ್ಳೆಯದು, ಆಗದೇ ಇದ್ದರೂ ತುಂಬ ಏನು ಬೇಜಾರಾಗ್ತಿರ್ಲಿಲ್ಲ. ಒಂದು ಕ್ಷಣ ಆಗ್ಬೋದು, ಆದರೆ ಈಗ ಆಗಿದೆ, ತುಂಬ ಖುಷಿಯಾಯಿತು. ಮೇಡಮ್, ಪ್ರತಿಯೊಂದು ಪರೀಕ್ಷೆಗಳೆಲ್ಲ ಯಾವ ರೀತಿ ಸ್ಟಡಿ ಮಾಡ್ತಿದ್ದಾರೆ? ಪ್ರತಿಯೊಂದು ಅವನ ಇದು ಅಂತಂದರೆ ಅವನು ಆ್ಯಕ್ಚುಲ್ ಆಗಿ ಹೇಳಬೇಕು ಅಂದರೆ 4ನೇ ಕ್ಲಾಸಿಂದನೇ ಬರೀ ಓದೋದ್ರಲ್ಲೇ ಇರ್ತಿದ್ದ. ಅದು ಇದು ಅಂತಲ್ಲ, ಏನು ಸಿಕ್ತಿಯೋ ಅದು ಓದ್ತಿದ್ದ, ಬರೀ ಪರೀಕ್ಷೆಗಾಗಿ ಅಂತ ಓದ್ತಿರ್ಲಿಲ್ಲ ಅವನು. ಈಗಿನ ಹುಡುಗರಿಗೆ ಇದರೆಲ್ಲ ನೋಡಿದರೆ ಟಿ ವಿ ನೋಡಲ್ಲ, ಮೊಬೈಲ್ ನೋಡಲ್ಲ, ವಾಟ್ಸಪ್ ನೋಡಲ್ಲ, ಈ ರೀತಿಯಲ್ಲಿ ಅವನು ಬರೀ ಓದೋದ್ರಲ್ಲೇ ಇರ್ತಿದ್ದ. ಹಾಗಾಗಿ ಅವನು ಪ್ರತಿನಿತ್ಯ ಇವತ್ತಿಗೂ ಕೂಡ, ಈಗ ಈ ಎಕ್ಸಾಮ್ ಆದರೂ ಕೂಡ ಅವನ ಓದಿನ ಇದರಲ್ಲಿ ಕಡಿಮೆ ಮಾಡಲ್ಲ ಅನ್ಸುತ್ತೆ. ಡೈಲಿ ಅವನು ಮಲಗೋದು ರಾತ್ರಿ 1:30-2 ಗಂಟೆಗೇನೆ. ಪ್ರತಿನಿತ್ಯ ಹಾರ್ಡ್ ವರ್ಕ್ ಮಾಡ್ತಿದ್ದ. ಅದಕ್ಕೆ ದೇವರು ತಕ್ಕ ಫಲವನ್ನು ಕೊಟ್ಟಿದ್ದಾನೆ ಅಂತ ಅನಿಸಿದೆ ಅಷ್ಟೇ. ಭಾಳ ಬುದ್ಧಿವಂತ ಹೇಳೋದು ನಂಗೆ ಗೊತ್ತಿತ್ತು. ಈಗ ಇವು ತಂದೆ ತಾಯಿ ಹೇಳಿದಂಗೆ ಅವನು ಬೇರೆ ಈ ಮೊಬೈಲು ಈ ಹುಡುಗರ ಟೈಪ್ ಇರಲಿಲ್ಲಾಗಿತ್ತು. ಆದರೆ ನನಗೊಂದು ಆಸೆ ಇತ್ತು, ಒಂದು ಒಳ್ಳೆಯ ಜಾಬಿಗೆ ಹೋಗ್ತಾಳೆ. ಆದರೆ ಆ ಜಾಬ್ ಸಿಕ್ಕಿದ ಕೂಡಲೇ ನಾನು ಖುಷಿಪಟ್ಟೆ. DRDOದಲ್ಲಿ ಜಾಬ್ ಸಿಕ್ತಿವಳು ಹೇಳ್ತಿದ್ದಂಗೆ ನಂಗೆ ಖುಷಿ ಆಯಿತು. ಆದರೆ ನನ್ನ ಕುಟುಂಬದಲ್ಲಿ ಅಂದರೆ ನಮ್ಮ ದೊಡ್ಡ ಫ್ಯಾಮಿಲಿ, ಅವಳು ಈ ವಿಕಾಸ್ ಹೇಳೋನು ನನ್ನ ತಂಗಿ, ಕಾಸ ತಂಗಿ ಮಗ. ನನಗೊಂದು ಆಸೆ ಇತ್ತು, ಒಂದು IAS ನಮ್ಮ ಫ್ಯಾಮಿಲಿ ಒಳಗೆ ಆದರೆ ಒಂದು ವಿಕಾಸ ಆಗ್ಬೋದು, ಇನ್ನು ಉಳಿದವರೆಲ್ಲ ಬೇರೆ ಬೇರೆ ಜಾಬ್ನಲ್ಲಿ ಆಲ್ರೆಡಿ ಇದ್ದಾರೆ, ಈ ರೀತಿ ಇತ್ತು. ಆದರೆ ಆ ಆಸೆ, ನನ್ನ ಆಸೆಯನ್ನು ನಾನು ದೀರ್ಘಕಾಲದಿಂದ ಹೇಳ್ತಾ ಇದ್ದೆ, ನಮ್ಮ ಭಾವನವರಿಗೂ ಹೇಳ್ತಾ ಇದ್ದೆ, ನಮ್ಮ ಫ್ಯಾಮಿಲಿ ಒಳಗೆ ಒಬ್ಬರು IAS ಆಗಬೇಕು. ಬಾಕಿ ಎಲ್ಲ ಆಗಿದ್ದಾರೆ, ಇಂಜಿನಿಯರ್ಸ್ ಆಗಿದ್ದಾರೆ, ಎಲ್ಲದೂ ಆಗಿದ್ದಾರೆ, ಟೀಚರ್ಸ್ ಆಗಿದ್ದಾರೆ, ಎಲ್ಲದೂ ಆಗಿದ್ದಾರೆ. ನನ್ನ ಆಸೆ ಏನಿತ್ತು ಅಂದರೆ, ನಾನು ಭಾಳ ವರ್ಷಗಳಿಂದ ಹೇಳ್ತಾ ಇದ್ದಿದ್ದು ಅದೇ ಆಗಿತ್ತು. ನನ್ನ ಫ್ಯಾಮಿಲಿ ಒಳಗೆ ಅಂದರೆ ನನ್ನ ಕುಟುಂಬ, ನಾವು ನಮ್ಮ ತಂಗಿನೀಗ ಕೊಟ್ಟಾಯಿತು ಹೋಗಿದ್ದಲ್ಲಿ ಅದು ಹೊರಗಡೆ ಹೋಗಿದ್ದಲ್ಲಿ ನಾನು ತಿಳ್ಕೊಂಡಿಲ್ಲ. ಅವ್ರನ್ನ ಕೇಳಿದರೆ ಹೇಳ್ತಾರೆ. ಅದೊಂದು ನನಗೊಂದು ನಮ್ಮ ಕುಟುಂಬಕ್ಕೊಂದು ಹೆಮ್ಮೆ. ಇದಾಗಿತ್ತು ಟೈಮ್ಸ್ ಆಫ್ ಸಾಗರ ನ್ಯೂಸ್. ನಮಸ್ತೆ.